ಮನೇಲೆಲ್ಲ ಧಾರವಾಡದಲ್ಲಿ ಅನುಕೂಲ ಆಗ್ತಿದ್ದಾರೆ. ನಾನು ತರದಿದ್ದೀನಿ, ಸ್ಟಾಲ್ ಕೊಡೋಣ ಹೇಳಿದ್ರು. ಆ ಸ್ಟಾಲನ್ನು ಕೊಟ್ಟಿದ್ದೀನಿ, ಅವ್ರು ತಂದಿಟ್ಟಿದ್ದಾರೆ. ಅವ್ರಿಗೂ ಸಹ ನಾವು ಪೂರ್ವಕವಾದಂಥ ಅಭಿನಂದನೆ ಹೇಳ್ತೀವಿ. ಅದೇ ರೀತಿ ಕಾಂಡಿಮೆಂಟ್ಸ್ ಐಟಮು ಸಹ ಒಂದು 2-3 ಅಂಗಡಿ ಮಾಡಿದ್ದಾರೆ. ನಾವೆಲ್ಲ ತಂದು ಹಾಕ್ತೀವಿ ಸರ್, ಅನುಕೂಲ ಆಗ್ತಿದ್ದೀನಿ. ಅವರಿಗೂ ಎಲ್ಲ ಸ್ವಾಗತ ಮಾಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಸಹ ಸ್ವಾಗತ ಬಯಸ್ತೀನಿ. ಅದೇ ರೀತಿ ಕೊಟ್ಟಿದ್ದು ಮೊನ್ನೆ ಸ್ವಲ್ಪ ಕಿರಿಕ್ ಮಾಡಿಬಿಟ್ಟು ನಮಗೆ ನಮ್ಮ ಏಡಿಸ್ ಅವರು ಅದನ್ನು ವಾಪಸ್ ತಗೊಂತೀವಿ ಅಂತ ಲೆಕ್ಕ ಬರ್ತಿದ್ದಾರೆ ಸರ್. ಅದ್ರ ಬಗ್ಗೆ ಗಮನ ತಗೋಬೇಕು. ಇದನ್ನ ತಾವು ಮತ್ತೆ ನಮ್ಮ ವಿಜಯರವರೇ, ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಭೂಕಾಂತ್ ಅವರೇ, ಮತ್ತೆ ಸರ್ಜಿ ಅವರಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ ಇರ್ಬೋದು ಅಂತಕ್ಕಂಥದ್ದು ಮಾಹಿತಿ ಕೊರತೆ ಇರ್ತದೆ. ಅದನ್ನ ಚಿಕ್ಕ ಪುಟ್ಟ ವ್ಯಾವಹಾರಿಕವಾಗಿ ತಗೊಳ್ತಕ್ಕಂಥದ್ದು ಈ ಗುಡಿಗೈಗಾರಿಕೆ ಇದ್ದಾಗಿರೋ ತರ ನಾವೇನಾದ್ರು ಒಳಗಡೆ ಒಂದು ಲಿಮಿಟೇಷನ್ ಅಲ್ಲಿ ಮಾಡಿದೆ. ಆರ್ಥಿಕವಾಗಿ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆಯಲ್ಲ. ಮತ್ತೆ ಹಣ್ಣು ಅಂತ ಹೇಳಿದಾಗ ಸರ್ಜಿ ಅವ್ರು ಹೇಳಿದ್ರು. ಆದ್ರೆ ನಾವು ಏನ್ ಮಾಡ್ತೀವಿ, ಸರ್ಜಿ ಅವ್ರಿಗೆ ನಿಮ್ ತರ ತಟ್ಟೆ ಊಟ ಮಾಡಕ್ ಹೋಗಲ್ಲ. ಅಲ್ಲ, ಹೋಗಿ ಕುತ್ಕೊಂಡು ಏನ್ ಬೇಕು ತಿಂದು ಎದ್ದು ಹೋಗ್ಬಿಡ್ತೀವಿ ನಾವು. ಆದ್ರೆ ನಾವು ಕಾನ್ಸಂಟ್ರೇಟ್ ಮಾಡೋದು ಬಂಗಾರಪ್ಪಾಜಿ ಅವ್ರು ಏನ್ ಹೇಳ್ಯಾರ ಅಂದ್ರೆ, ಚೆನ್ನಾಗಿ ತಿಂದಿ ಕೊಬ್ಬು ಕರಗಿಸಿ ಅಂತಾಳ, ಅವಾಗ ನಿಮ್ಮ ಡಾಕ್ಟರ್ ಇಂದ ದೂರ ಇರ್ತೀವಿ. ನಮ್ ಸ್ವಲ್ಪ ಆ ಸಿಸ್ಟಮ್, ಓಲ್ಡ್ ಸಿಸ್ಟಮ್. ಈಗ ಏನಾಗಿದೆ, ನಿಮ್ಮ ಹತ್ರ ಬಂದು ಸಿಕ್ಕಾಕಿಂದು ಇಬ್ಬರ ಹತ್ರ ಸಿಕ್ಕಾಕಿಂಬಾರ್ದಂತ, ಡಾಕ್ಟರ್ ಹತ್ರ, ಲಾಯರ್ ಹತ್ರ. ಅದಕ್ಕೆ ಬರಕ ಹೋಗಲ್ಲ ನಾವು. ಬಟ್ ಸರ್ಜಿ ಅವರು ಯಾವತ್ತೂ ಕೂಡ ಮಾಹಿತಿಯನ್ನ ಸ್ವಲ್ಪ ಕ್ರೋಢೀಕರಿಸ್ತಾರೆ. ಚೆನ್ನಾಗಿ ವಿಧಾನಸಭೆಯಲ್ಲೂ ಕೂಡ ನಮ್ಮ ಇಲಾಖೆಗೆಲ್ಲ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ. ತುಂಬಾ ಹೈಬಂಡ್ ಆಗ್ಬಿಡ್ತದೆ ಅನ್ಸುತ್ತೆ. ಈ ರಾಫೆಲ್ ಇದ್ದಂಗೆ, ಈ ಟ್ರೈನ್ ಬಿಟ್ಟಂಗೆ ಎಲ್ಲ ಆ ಲೆವೆಲ್ ಅಲ್ಲೇ ಇದ್ದೀವಿ. ಅಲ್ಲ ಮಾಡದೆ ಸ್ವಲ್ಪ ಇಲ್ಲಿ ನೆಲದಲ್ಲಿ ನೋಡೋಣ. ನೀವು ನಮ್ಮ ಪ್ರಧಾನಮಂತ್ರಿ ಅವ್ರ ತರ ಮ್ಯಾಲ ಹೋಗಿ ಸರ್ಜಿಕಲ್ ಹೊಡ್ಕೊಂತ ಕುತ್ಕೊಂಡ್ಬಿಟ್ರೆ ಇಲ್ಲಿ ಮಕ್ಕಳು ದಿಕ್ಕಾಪಾಲ್ ಆಗ್ಬಿಡ್ತಾರೆ. ಆದ್ರೆ ಮಾಹಿತಿ ಕರೆಕ್ಟ್. ಯಾಕಂದ್ರೆ ಹೆಲ್ತ್ ಇಸ್ ವೆಲ್ತ್. ಏನೇ ಮಾಡಿದ್ರೂ ಎಂಡ್ ಆಫ್ ದ ಡೇ ಹೆಲ್ತ್ ಇಸ್ ವೆಲ್ತ್. ಡ್ಯೂರಬಿಲಿಟಿ ಬರಬೇಕು ಜೀವನಕ್ಕೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಗೌರವದಿಂದ ಆರೋಗ್ಯಕರವಾಗಿ ಬದುಕಬೇಕು. ಅದು ಬಹಳ ಮುಖ್ಯ. ಅದಕ್ಕೆ ನಿಮ್ಮಂತವರ ಡಾಕ್ಟರ್ ಸಜೆಷನ್ಸ್ ಮತ್ತೆ ಏನೇ ನಾವು ಬೆಳೀತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಕೂಡ ಎಲ್ಲಾದ್ರೂ ಲಿಮಿಟ್ ಇರ್ಬೇಕಾಗುತ್ತೆ. ಹಲಸಿನ 1 ತೊಳೆ ತಿನ್ಬೋದು, 2 ತೊಳೆ ತಿನ್ಬೋದು. ಅದನ್ನ ಹೋಗ್ಬಿಟ್ಟು ಇಡೀ ಅರ್ಧ ತಿನ್ನಕ್ ಕುತ್ಕೊಂಡ್ಬಿಟ್ರೆ ಭೂತ ಏನು ಮಗ, ಅಯ್ಯೋ ಉಪ್ಪಿನಕಾಯಿ ತಿಂದಂಗೆ ಆ BP ಅಡ್ವರ್ಟ್ ಆಗಿ ಮೀಟ್ಸ್ ಎಲ್ಲ ಹೊಡೆದು ಏನ್ ಬೇಕಾದ್ರೆ ಆಗೋಗ್ಬಿಡ್ತೀವಿ. ಬಟ್ ಮಾಹಿತಿ ಚೆನ್ನಾಗಿದೆ. ಯಾಕಂದ್ರೆ ಡ್ರ್ಯಾಗನ್ ಫ್ರೂಟ್ ನೋಡಿದೆ ನಾನು, ರಾಜಮಂಡ್ರಿಯಿಂದ ಪಿಂಕ್ ಕಲರ್ ತರಿಸಿದೆ. ಇದು ಯಾವ ಕಲರ್ ಗೊತ್ತಿಲ್ಲ, ನೋಡೋಣ ಹೋಗ್ಬೇಕಾದ್ರೆ ಏನಾದ್ರು ಅಡ್ಜಸ್ಟ್ ಮಾಡೋದು ತಗೊಂಡು ಹೋಗಕ್ಕಾಗತ್ತಾ. ಮೆಲ್ಲಕ್ ತಗೊಂಡು ಹೋಗ್ತೀನಿ. ಒಂದು ಪಿಂಕ್ ಅದು ಒಳಗೆ ಅದು ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ ಈ ವೈಟ್ ಗಿಂತ. ಇದು ಮಾಹಿತಿ ನೋಡಿ, ಮಾಹಿತಿ ನಂಗೆ ಗೊತ್ತು. ಇದು ಅದು ಸಾರ್ವಜನಿಕರಲ್ಲೂ ಕೂಡ